ಬನ್ನಿ ಎಲ್ಲರಿಗೂ ಎಕ್ಸ್ಪರ್ಟ್ ಅಕಾಡೆಮಿಗೆ ಸುಸ್ವಾಗತ. ಈ ದಿನ ಎಕ್ಸೆಲ್ನಲ್ಲಿ ಒಂದು ಟೇಬಲ್ನ ಹೇಗೆ ರೆಡಿ ಮಾಡಬಹುದು ಎಂಬುದನ್ನು ತೋರಿಸ್ತೀನಿ ನಾನು. ಮೊದಲಿಗೆ ಈ ರೀತಿಯಾಗಿ ಒಂದು ಪ್ರಾಡಕ್ಟ್ ಡೀಟೇಲ್ಸ್ನ ಎಂಟ್ರಿ ಮಾಡ್ಕೊಳ್ಳೋಣ. ಈ ಪ್ರಾಡಕ್ಟ್ ಡೀಟೇಲ್ಸ್ ಎಂಟ್ರಿ ಆದಮೇಲೆ ಅದಕ್ಕೆ ಪ್ರೈಸ್ನ ಕೂಡ ಅಪ್ಲೈ ಮಾಡೋಣ, ಕ್ವಾಂಟಿಟಿ ಕೊಡೋಣ, ನೆಕ್ಸ್ಟು ಟೋಟಲ್ ಈ ಕಾಲಮ್ನ ಖಾಲಿ ಬಿಟ್ಟಿರೋಣ. ನೆಕ್ಸ್ಟ್ ಇದನ್ನು ಕ್ಯಾಲ್ಕುಲೇಷನ್ ಮುಖಾಂತರ ಕ್ಯಾಲ್ಕುಲೇಟ್ ಮಾಡೋಣ. ಮೊದಲಿಗೆ ಈ ಟೇಬಲ್ ಆದಮೇಲೆ ಈ ಟೇಬಲ್ನ ಹೇಗೆ ಡಿಸೈನ್ ಮಾಡ್ಬೋದು, ಮೊದಲಿಗೆ ಈ ಟೇಬಲ್ ಪೂರ್ಣವಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಆಲ್ ಬಾರ್ಡರ್ಸ್ ಅಥವಾ ಬಾರ್ಡರ್ಸ್ ಇರುತ್ತೆ, ಬಾಟಮ್ ಬಾರ್ಡರ್ಸ್ ಬೇಡ ನಮಗೆ, ಆಲ್ ಬಾರ್ಡರ್ಸ್ ಅಂತ ತಗೊಳ್ಳಿ. ಈ ರೀತಿಯಾಗಿ ಸೆಟ್ ಆಗುತ್ತೆ. ನಂತರ ಆದಮೇಲೆ ಹೆಡ್ಡಿಂಗ್ನ ಬೋಲ್ಡ್ ಆಗಿ ಮಾಡೋಣ, ಸ್ವಲ್ಪ ಡಾರ್ಕ್ ಆಗಿ ಕಾಣಲಿ. ಮತ್ತೆ ಕಂಟ್ರೋಲ್ ಬಿ ಮಾಡೋ ಮುಖಾಂತರ ಬೋಲ್ಡ್ ಕೂಡ ಮಾಡ್ಬೋದು, ಅಥವಾ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇದಕ್ಕೆ ಕಲರ್ ಕೊಡಿ, ಯಾವ ರೀತಿ ಕಲರ್ ಬೇಕು, ಬ್ಯಾಕ್ಗ್ರೌಂಡಿಗೆ ಕಲರ್ ಬೇಕಾ, ಟೆಕ್ಸ್ಟಿಗೆ ಕಲರ್ ಬೇಕಾ, ಯಾವ ರೀತಿ ಕಲರ್ ಚೆನ್ನಾಗಿ ಕಾಣುತ್ತೆ ಆ ರೀತಿಯಾಗಿ ನೀವು ಇಲ್ಲಿ ಡಿಸೈನ್ ಕೂಡ ಮಾಡ್ಕೋಬಹುದು. ನಂತರ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೇಬಲ್ ಅಂತ ಹೇಳ್ಬಿಟ್ಟು. ನಂತರ ಇಲ್ಲಿ ಟೋಟಲ್ ಕಾಲಮ್ ಇದೆ. ಇಲ್ಲಿ ಟೋಟಲ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಪ್ರೈಸ್ ಇಂಟು ಕ್ವಾಂಟಿಟಿ ಮಾಡಿದಾಗ ನಮಗೆ ಟೋಟಲ್ ಸಿಗುತ್ತೆ. ಎಕ್ಸಾಂಪಲ್ ಇವಾಗ ಈಸ್ ಈಕ್ವಲ್ ಟು ಪ್ರೈಸ್ ಎಲ್ಲಿದೆ, C2 ಅಲ್ಲಿದೆ, ಇಂಟು ಅಂದರೆ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗತ್ತೆ, D2 ಮಾಡೋಣ. D2 ಮಾಡಿ ಎಂಟರ್ ಮಾಡಿದಾಗ ನಮಗೆ ಇಲ್ಲಿ ಟೋಟಲ್ ಪ್ರೈಸ್ ಸಿಗುತ್ತೆ. ಜಸ್ಟ್ ಈ ಕಾರ್ನರ್ ಅಲ್ಲಿ ಬಂದು ಪ್ಲಸ್ ಮಾರ್ಕ್ ಬಂದಾಗ ಜಸ್ಟ್ ಡಬಲ್ ಕ್ಲಿಕ್ ಮಾಡಿ ಪೂರ್ಣವಾದ ಮಾಹಿತಿ ಅದೇ ಇಲ್ಲಿ ಫೆಚ್ ಆಗುತ್ತೆ. ನಂತರ ಟ್ಯಾಕ್ಸ್ನ ಫೈಂಡ್ ಔಟ್ ಮಾಡಬೇಕು. ಟ್ಯಾಕ್ಸ್ನ ಹೇಗಪ್ಪ ಫೈಂಡ್ ಔಟ್ ಮಾಡ್ತೀರಾ ಅಂತಂದ್ರೆ ಈ ಟೋಟಲ್ ಅಮೌಂಟಿಗೆ ಟ್ಯಾಕ್ಸ್ನ ಫೈಂಡ್ ಔಟ್ ಮಾಡಬೇಕು. ಹೇಗೆ ಅಂತಂದ್ರೆ ಇದಕ್ಕೂ ಕೂಡ ಫಂಕ್ಷನ್ನ ಬರೆಯೋಣ, ಈಸ್ ಈಕ್ವಲ್ ಟು E2 ಇಂಟು 18%, ಅಂದರೆ 18 ಡಿವೈಡೆಡ್ ಬೈ 100 ಮಾಡೋಣ. ನಂತರ ಅಷ್ಟು ಮಾಡಿದ್ಮೇಲೆ ಎಂಟರ್ ಕೊಡಿ. 118 ರೂಪಾಯಿ 660 ರೂಪಾಯಿಗೆ ಟ್ಯಾಕ್ಸ್ ಆಗುತ್ತೆ. ಇದಾದ್ಮೇಲೆ ಜಸ್ಟ್ ಇದನ್ನು ಕೂಡ ಅದೇ ರೀತಿ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಟ್ಯಾಕ್ಸ್ ಕೂಡ ಕ್ಯಾಲ್ಕುಲೇಟ್ ಆಗುತ್ತೆ. ಇದನ್ನ ಮಿಡಲ್ ಅಲೈನ್ಮೆಂಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ನಂತರ ಅಮೌಂಟ್ನ ಫೈಂಡ್ ಔಟ್ ಮಾಡಬೇಕು. ಅಮೌಂಟ್ ಹೇಗಪ್ಪ ಫೈಂಡ್ ಔಟ್ ಮಾಡೋದು ಅಂತಂದ್ರೆ ಇವೆರಡನ್ನೂ ಕೂಡ ಟೋಟಲ್ ಮಾಡಬೇಕಾಗತ್ತೆ. ಎಕ್ಸಾಂಪಲ್ ಈಕ್ವಲ್ ಟು E2 ಪ್ಲಸ್ F2 ಎಂಟರ್ ಕೊಡಿ. ನೋಡಿ ಈ ರೀತಿಯಾಗಿ ಟೋಟಲ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ನೆಕ್ಸ್ಟ್ ಇದನ್ನು ಕೂಡ ಡ್ರ್ಯಾಗ್ ಮಾಡಿದಾಗ ಈ ರೀತಿಯಾಗ ಒಂದು ಡೇಟಾಬೇಸ್ ಟೇಬಲ್ ಕೂಡ ನಮಗೆ ರೆಡಿ ಆಗುತ್ತೆ ಪ್ರಾಕ್ಟೀಸ್ ಮಾಡೋದಕ್ಕೆ.